ಎಲ್ಲರಿಗೂ ನಮಸ್ಕಾರ. ಈಗ ಸದ್ಯಕ್ಕೆ ನಾವು ಹೊಳೆಯಮ್ಮ ದೇವಸ್ಥಾನ ಅಂತ ಹುಕ್ಕೇರಿಯಿಂದ ಹೋಗಿದ್ವಿ. ಆ ದೇವಸ್ಥಾನ ಏನು ಅಂದರೆ, ಒಂದು ಹೊಳೆ ಇದೆ, ಹಿರಣ್ಯಕಶಿಪು ನದಿ ಹರಿಯುತ್ತೆ. ಆ ನದಿಯಲ್ಲಿ ಸ್ಕಿನ್ ಡಿಸೀಸಸ್ ಅಂದರೆ ಚರ್ಮ ವ್ಯಾಧಿಗಳು ಏನೇನು ಇರ್ತಾವಲ್ಲ ಅದರ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹರಕೆ ಕಟ್ಕೊಳ್ಳೋರು ಕೊಡುವಂಥದ್ದು ಏನು ಅಂದರೆ ಉಪ್ಪನ್ನ ನದಿಗೆ ಬಿಡ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಭೇಟಿಯಾಗಿ ಬರ್ತಾರೆ. ತುಂಬ ಚೆನ್ನಾಗಿರುವಂಥ ದೇವ್ರು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 5 ಮುಖಗಳಿದೆ. ದೊಡ್ಡದು ಕಂಬ ಇದೆ. ಮುಂದೆ ಮಾಡಿದ್ದಾರೆ. 9 ಕಳಸಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರೋ ಪ್ರಾಣಗಳನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜೊತೆಗೆ ಈಗ ಫೆಬ್ರವರಿನಲ್ಲಿ ಜಾತ್ರೆ ಮಹೋತ್ಸವಗಳು ನಡೀತಾ ಇರುತ್ತೆ. ಇಲ್ಲೂ ಈಗ ಸದ್ಯಕ್ಕೆ ಜಾತ್ರೆ ನಡೀತಾ ಇದೆ. ಇಲ್ಲಿ ಹಚ್ಚಿ ನೋಡಿ, ಒಬ್ಬರು ಏನೋ ದೃಷ್ಟಿ ತೆಗೆಯುವಂಥ ಬೀಜಗಳು, ಯಾವುದೋ ಒಂದು ಬೀಜ ಇತ್ತು, ಆ ಬೀಜನ ಹಾಕಿ ದೃಷ್ಟಿ ತೆಗೆದು ಬೆಂಕಿಗೆ ಹಾಕ್ತಾರಂತೆ. ಅದನ್ನು ಅವರು ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿದ್ರೆ ನೀವು ಜಾತ್ರೆ ವೈಬ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾತ್ರೆಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಕಲರ್ಫುಲ್ ಆಗಿರುವಂಥ ಸೀರೆಗಳು, ಉಡಿ ತುಂಬ್ತಾರೆ ತಾಯಿಗೆ, ಅದು ಇದೆ. ನಾನು ಹೇಳ್ದಂಗೆ ಬೇಸಿಗೆ ಕಾಲ, ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ಒಳಗಡೆ ತುಂಬ ಜಾಗ ಇದೆ. ಎಲ್ಲ ಭಂಡಾರ ಎಲ್ಲ ಹಾಕಿದ್ರು. ನಾವು ಹೋದಾಗ ಜಾತ್ರೆ ನಡೀತಾ ಇತ್ತು. ಇದು ದೀಪಸ್ತಂಭ ಇದೆ ಮುಂದಗಡೆಗೆ. ತುಂಬ ಅಂದರೆ ತುಂಬ ದೊಡ್ಡದು ದೇವಸ್ಥಾನ. ನದಿ ಹರಿಯುತ್ತೆ ನೋಡಿ. ಈಗ ಬೇಸಿಗೆ ಕಾಲ, ಹಾಗಾಗಿ ನಮಗೆ ಹುರುಳಿ ಇದು ಸಿಕ್ತಿತ್ತು, ಹಸಿ ಕಡಲೆ, ಅದನ್ನೇ ಯೂಸ್ ಮಾಡ್ತಿದ್ವಿ ನೋಡಿ. ಬೇರೆ ಯಾವುದೋ ಇನ್ನೊಂದು ದೇವರು ಬಂದಿತ್ತು. ಆ ದೇವರು ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವ್ರವ್ರ ಪದ್ಧತಿಗಳು ಹೇಗಿರುತ್ತೋ ಆ ಥರ. ಉತ್ತರ ಕರ್ನಾಟಕದಲ್ಲಿ ಒಂದು ದೇವಸ್ಥಾನದ ಹೊಳೆ ಕರ್ಕೊಂಬಂದು ಸ್ನಾನ ಮಾಡಿಸ್ತಾರೆ. ಆ ಥರ ಇತ್ತು ನೋಡಿ. ಹೇಗೆ ನಿಮಗೆ ಜಾತ್ರೆ ವೈಬ್ಸ್ ಕಾಣಿಸ್ತಾ ಇದೆ ಅಂತ. ನಿಮಗೆ ಕಡಲೆಪುರಿ ಆಗಿರ್ಬೋದು, ಅಥವಾ ಹೂವು ಆಗಿರ್ಬೋದು, ಉಪ್ಪಾಗಿರ್ಬೋದು, ದೇವ್ರಿಗೇನು ಉಡಿ ತುಂಬ್ತಾರೆ ಅದೆಲ್ಲನೂ ನಿಮ್ಗೆ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಭಂಡಾರ, ಇಡೀ ದೇವಸ್ಥಾನ ತುಂಬ ಭಂಡಾರಗಳನ್ನ ದೇವರಿಗೆ ಅರ್ಪಿಸ್ತಾರಂತೆ. ಭಂಡಾರ ಹಾಕಿದ್ದಾರೆ. ಸೊ ಯೂಶ್ವಲಿ ಫೆಬ್ರವರಿ ಟೈಮಲ್ಲಿ ಎಲ್ಲ ಕಡೆಗೆ ಜಾತ್ರೆಗಳು ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇಲ್ಲೂ ಜಾತ್ರೆ ಶುರುವಾಗಿದೆ. 1 ತಿಂಗಳು ಇರುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿರುವಂಥದ್ದು ಒಂದು ದೇವಸ್ಥಾನ ನೋಡಿ. ಮುಂಚೆನೇ ಹೇಳ್ದಂಗೆ ಬೇರೆ ಬೇರೆ ದೇವ್ರುಗಳನ್ನ ಕರ್ಕೊಂಬಂದು ಈ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಕರ್ಕೊಂಡು ಹೋಗ್ತಾರಂತೆ. ಆ ರೀತಿಯಾಗಿದೆ. ತುಂಬ ಪವರ್ಫುಲ್ ಆಗಿರುವಂಥ ದೇವಿ ಅಂತ ಅನ್ನಿಸ್ತು. ಒಂಥರ ಹೋದಾಗ ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಧನ್ಯವಾದಗಳು. ಥ್ಯಾಂಕ್ ಯು.